ಈ ಓಕೆ, ಇನ್ನ ಸೂರ್ಯ ರಶ್ಮಿ ಸ್ಪರ್ಶ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ನೀವು ಸಹ ನೋಡ್ತಾ ಇದ್ರಿ. ಆದ್ರೆ ಅವರಿಗೆ ನಿರಾಸೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಈ ಬಾರಿ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶ ಗೋಚರ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮೋಡ ಕವಿದ ವಾತಾವರಣದಿಂದಾಗಿ ಸೂರ್ಯ ರಶ್ಮಿ ದರ್ಶನ ಡೌಟ್ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ಇದು. ಬೆಂಗಳೂರಲ್ಲಿ 3 ದಿನ ಮೋಡ ಕವಿದ ವಾತಾವರಣ ಇದೆ. ಮೋಡ ಮುಸುಕಿದ ವಾತಾವರಣದಿಂದಾಗಿ ಸೂರ್ಯ ಕಿರಣಕ್ಕೆ ಅಡ್ಡಿಯಾಗೋ ಸಾಧ್ಯತೆ ಇದೆ. ಸೂರ್ಯ ರಶ್ಮಿ ಕೌತುಕಕ್ಕೆ ಅಡ್ಡಿ ಆಗತ್ತಾ? ಹಾಗಾದ್ರೆ ಇವತ್ತಿನ ವಾತಾವರಣ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಹ ವರ್ಷಕ್ಕೊಮ್ಮೆ ಇಂತಹ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡ್ತಾ ಸಹ ಇದ್ರು. ಈ ದಿನಕ್ಕಾಗಿ ನಾವು ಕಾಯ್ತಾ ಇರ್ತೀವಿ, ಹಾಗಾಗಿ ಬಂದಿದ್ದೀವಿ ಆ ಕೌತುಕ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು ಅಂತ. ಆದ್ರೆ ಈಗಿರುವಂತಹ ವಾತಾವರಣವನ್ನ ನೋಡಿದ್ರೆ ಸೂರ್ಯ ರಶ್ಮಿ ಕೌತುಕಕ್ಕೆ ಅಡ್ಡಿ ಆಗತ್ತಾ ಅನ್ನುವಂತಹ ಡೌಟ್ ಇದೆ. ಬಂಗಾಳ ಕೊಲ್ಲಿ ಆಗಿರುವಂತಹ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರಲ್ಲಿ 3 ದಿನ ಮೋಡ ಕವಿದಂತಹ ವಾತಾವರಣ ಇರುತ್ತೆ. ಅದರ ಎಫೆಕ್ಟ್ ಇವತ್ತೂ ಸಹ ಇರುವಂತದ್ದು. ಮೋಡ ಮುಸುಕಿರುವಂತಹ ವಾತಾವರಣ ಇರೋದ್ರಿಂದಾಗಿ ಸೂರ್ಯ ಕಿರಣಕ್ಕೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಈಗ ಮೋಡ ಮುಸುಕಿದ ವಾತಾವರಣ ಇದೆ. ಹಾಗಾಗಿ ಸೂರ್ಯ ರಶ್ಮಿಯ ಕೌತುಕಕ್ಕೆ ಇವತ್ತು ಅಡ್ಡಿ ಆಗತ್ತಾ ಅನ್ನುವಂತಹ ಪ್ರಶ್ನೆ ಸಹ ಇದೆ. ಪ್ರಗತಿ, ನಿಜಕ್ಕೂ ಆ ಒಂದು ಆತಂಕ ಈಗ ಕೆಲವು ಕ್ಷಣಗಳ ಹಿಂದೆಯಿಂದ ಶುರುವಾಗಿರ್ತಕ್ಕಂಥದ್ದು. ನಾವೀಗ ಹೊರಭಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾದಂತಹ ಮೋಡ ಕವಿದ ವಾತಾವರಣ ಇದೆ ಅಂತೇಳಿ. ಇಷ್ಟೊತ್ತಿಗಾಗಲೇ ಉರಿ ಬಿಸಿಲು ಉರಿತಾ ಇರ್ತಕ್ಕಂಥದ್ದನ್ನ ಪ್ರತಿ ವರ್ಷ ನಾವು ನೋಡ್ತಾ ಇದ್ವಿ. ಸೊ ಅಂದರೆ ಸೂರ್ಯ ಮೋಡಗಳ ನಡುವೆ ಹೊರಗಡೆ ಬರ್ತಾ ಇದ್ದಾರೆ, ಮೋಡಗಳನ್ನು ಛೇದಿಸಿಕೊಂಡು ಹೊರಭಾಗಕ್ಕೆ ಬರ್ತಾ ಇದ್ದಂತಹ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಈ ರೀತಿಯಾದಂತಹ ಆತಂಕ ಇವತ್ತಿಗೂ ಕೂಡ ಇರ್ತಕ್ಕಂಥದ್ದು. ಎಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತೇಳಿ. ಇವತ್ತು ಮಧ್ಯಾಹ್ನ ಆ ಆತಂಕಕ್ಕೆ ಕೊಂಚ ರಿಲೀಫ್ ಸಿಕ್ಕಿತ್ತು. ಯಾಕಂದರೆ ಮಧ್ಯಾಹ್ನದ ವೇಳೆಗಾಗಲೇ ಬಿಸಿಲು ಬಂದಿತ್ತು. ಈಗ ಕಳೆದ ಒಂದು ವಾರದಿಂದಲೂ ಕೂಡ ಬೆಂಗಳೂರಿನಲ್ಲಿ ಒಂದು ರೀತಿಯ ಚಳಿಯ ವಾತಾವರಣ, ಮೋಡ ಕವಿದ ವಾತಾವರಣವೇ ಇತ್ತು. ಆದರೆ ಇವತ್ತು ಮಧ್ಯಾಹ್ನ ಬಿಸಿಲು ಬಂದಂಥ ಸಂದರ್ಭದಲ್ಲಿ ಯಾವುದೇ ಅಡ್ಡಿ ಆತಂಕ ಆಗೋದಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇಡೀ ಭಕ್ತ ಬಳಗ ಹಾಗೆ ಇಡೀ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಇತ್ತು. ಆದರೆ ಇದೀಗ ಮತ್ತೆ ಮೋಡ ಕವಿದ ವಾತಾವರಣ ಇರ್ತಕ್ಕಂಥದ್ದು. ಆದರೆ ಈಗಲೂ ಕೂಡ ಒಂದಷ್ಟು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅರ್ಚಕರು, ಪ್ರಧಾನ ಅರ್ಚಕರಾಗಿರುವಂಥ ಸೋಮಸುಂದರ ದೀಕ್ಷಿತ್ ಅವರು ಹೇಳ್ತಾ ಇದ್ರು, ಹೇಗಾದರೂ ಮಾಡಿ ಸೂರ್ಯ ಮೋಡಗಳನ್ನು ಛೇದಿಸಿಕೊಂಡು ಇವತ್ತು ಸೂರ್ಯ ಖಂಡಿತವಾಗಿ ಶಿವನ ಸ್ಪರ್ಶವನ್ನ ಮಾಡೇ ಮುನ್ನಡಿತಾನೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಈ ಹಿಂದೆ ಯಾವತ್ತಿಗೂ ಕೂಡ ಈ ಒಂದು ಪ್ರಕ್ರಿಯೆ ಯಾವತ್ತಿಗೂ ಕೂಡ ಬ್ರೇಕ್ ಆಗಿಲ್ಲ. ಯಾಕಂತಾದ್ರೆ ಪ್ರಗತಿ ನಾವು ನೋಡಬಹುದು, ಈಗ ಕಳೆದ 2 ವರ್ಷಗಳ ಹಿಂದೆಯೂ ಕೂಡ ಅಷ್ಟೇ ಬಹಳಷ್ಟು ಜೋರು ಮಳೆ ಕೂಡ ಇತ್ತು. ಅಂತಹ ಸಂದರ್ಭದಲ್ಲಿಯೂ ಕೂಡ ಸೂರ್ಯ ಸ್ಪರ್ಶವನ್ನ ಮಾಡಿಯೇ ತನ್ನ ಪಥವನ್ನ ಬದಲಾಯಿಸಿಕೊಂಡು ಮುಂದೆ ಹೋದಂತಹ ಒಂದು ಕೌತುಕವನ್ನ ನಾವು ನೋಡಿದ್ವಿ. ಇವತ್ತು ಕೂಡ ಆ ನಿರೀಕ್ಷೆ ಇದೆ. ಆದ್ರೆ ನಿರೀಕ್ಷೆಗೆ ಮೀರಿದಂತಹ ಒಂದು ವಾತಾವರಣದ ಬದಲಾವಣೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದ್ ರೀತಿಯಾದಂತಹ ಆತಂಕ ಕೂಡ ಈ ಒಂದು ಪ್ಲೇಸ್ ಅಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬಹುದು. ಥ್ಯಾಂಕ್ ಯು ರಕ್ಷಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.